ಬಾಣ ಕೂತ್ಕೋ. ಯಾಕಮ್ಮ ಅಳ್ತಿದ್ಯಾ? ಯಾಕಮ್ಮ, ಏನಾಯ್ತು? ನಾನ್ ಬೆಳಗ್ಗೆ ಹೇಳಿದ್ನಲ್ಲ ಸೂರಿ ಅಂತ. ಅಣ್ಣ ನಂಗವ್ನ್ ಬೇಕಣ್ಣ. ಈಸ್ ಅ ವೆರಿ ನೈಸ್ ಪರ್ಸನ್. ನೀನ್ ಅಳ್ಬೇಡಮ್ಮ, ಅವನ್ ಎಲ್ಲೇ ಇದ್ರು ನಾನ್ ಹುಡುಕಿ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಅಣ್ಣ. ಆ ಹುಡುಗ ನಿನ್ನ ಲವ್ ಮಾಡ್ತಾ ಇದ್ದಂತಾನೆ? ಬಾಯ್ ಬಿಟ್ಟು ಒಂದಿನಾನು ನನಗೆ ಹೇಳಿಲ್ಲ, ಆದ್ರೆ ಅವನ್ಗೂ ನನ್ ಕಂಡ್ರೆ ಇಷ್ಟ ಇದೆ. ಅಪ್ಪ ಅಮ್ಮ ಬೈದಿದ್ದಕ್ಕೆ ಎಷ್ಟು ನೊಂದ್ಕೊಂಡಿದ್ದಾನೋ. ನನ್ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಕಾಲ್ ಮಾಡು, ಅವ್ನ್ ರಿಸೀವ್ ಮಾಡಿದ್ರೆ ನಾನೇ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿದ್ಯಾ ಅಣ್ಣ, ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಅವನು ತುಂಬಾ ಹರ್ಟ್ ಆಗಿದೆ. ನೀನೇನು ತಲೆ ಕೆಡಿಸ್ಕೋಬೇಡ, ಅವನು ಎಲ್ಲೇ ಇದ್ರು ಹುಡುಕಿ ನಾಳೆನೆ ನಿನ್ ಮುಂದೆ ಕೂರಿಸ್ತೀನಿ, ಓಕೆನಾ? ಮೌನ ರಾತ್ರಿ ನಂಗೆಲ್ಲ ಹೇಳದ್ಲು, ಅದಕ್ಕೆ ನಿನಗೆ ಸುಳ್ಳು ಹೇಳಿ ಇಲ್ಲಿ ಕರ್ಸ್ಕೋಬೇಕಾಯ್ತು. ನನಗೆ ಹುಷಾರಿಲ್ದಿದ್ದಾಗ ನೀನು ನನ್ನ ತುಂಬ ಕೇರ್ ಮಾಡಿದೆ ಅಂತ ಮೌನ ಹೇಳದ್ಲು. ಪರವಾಗಿಲ್ಲ, ನೀನು ಹುಷಾರಾದಲ್ಲ, ನನಗದೇ ಸಂತೋಷ. ನಾನೇನೋ ಹುಷಾರಾದೆ, ಆದರೆ ನನ್ನ ತಂಗಿ ನಿನ್ನ ಬಗ್ಗೆ ದಿನ ಕೊರಗ್ತಾ ನೋವು ಅನುಭವಿಸ್ತಾ ಇದ್ದಾಳೆ. ನಮ್ಮ ಅಪ್ಪ ಅಮ್ಮ ನಿನಗೆ ಹರ್ಟ್ ಮಾಡಿದ್ರು ಅಂತ ನನ್ನ ತಂಗಿಗೆ ಹರ್ಟ್ ಮಾಡಬೇಡ ಪ್ಲೀಸ್. ಅವಳು ನಿನ್ನ ತುಂಬ ಹಚ್ಕೊಂಡಿದ್ದಾಳೆ. ಹಿಂದೆ ಮುಂದೆ ಯಾರೂ ಇಲ್ದಿರೋ ಬೇವರ್ಸಿ ನಾನು. ನನ್ನಂತ ನಮ್ಮ ಮನೆ ಅಳಿಯನ್ ಮಾಡ್ಕೊಳ್ಳೋಕೆ ಯಾವ ಅಪ್ಪ ಅಮ್ಮ ತಾನೇ ಇಷ್ಟಪಡ್ತಾರೆ ಹೇಳು? ಮೌನ ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ನಾನು ಅವಳನ್ನ ಲವ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಂಗೆ ಆಗಲ್ವಾ? ಮೌನನ ಮದುವೆನ ಅವ್ರ ಸ್ಟೇಟಸ್ಗೆ ಸರಿಯಾಗಿರೋ ಹುಡುಗನ ಜೊತೆನೇ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಅವ್ರ ಆಸೆಗೆ ಅಡ್ಡ ಬರೋಕ್ಕೆ ಇಷ್ಟ ಇಲ್ಲ ರಾಕಿ ನನಗೆ. ನೋಡು ಸೂರಿ, ಮದುವೆ ಆದಮೇಲೆ ಜೀವನ ಮಾಡಬೇಕಾಗಿರೋದು ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಅಲ್ಲ. ಅವ್ರು ಇದೇ ಥರ ನನ್ನ ಜೀವನದಲ್ಲೂ ಆಟ ಆಡಿದ್ಕೆ ಇಷ್ಟು ವರ್ಷ ನಾನು ಅವರಿಂದ ದೂರ ಇರಬೇಕಾಗಿ ಬಂತು. ನನ್ನ ತಂಗಿ ಜೀವನ ಆ ಥರ ಆಗೋದು ಬೇಡ. ನೀನು ಹ್ಞೂ ಅಂದರೆ ನಾಳೆನೇ ನಿಮ್ಮಿಬ್ಬರಿಗೂ ನಾನೇ ನಿಂತು ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ. ಅಪ್ಪ ಅಮ್ಮ ಆಮೇಲೆ ಸರಿ ಹೋಗ್ತಾರೆ, ಇಲ್ಲ ಅಂದ್ರೆ ನಾನು ಕನ್ವಿನ್ಸ್ ಮಾಡ್ತೀನಿ. ಮೊದಲು ನೀವಿಬ್ಬರು ಮದುವೆ ಆಗಿ. ಬೇಡ ರಾಕಿ, ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ನೀನ್ ನಮ್ಮ ಅಪ್ಪ ಅಮ್ಮ ಸೆಂಟಿಮೆಂಟ್ಗಾಗಿ ನೀನ್ ನನ್ನ ಕಳ್ಕೊಳಕ್ ರೆಡಿ ಇದೆಯಾ? ನೀನ್ ಅವ್ರಿಗೋಸ್ಕರ ನನ್ನನ್ನು ಕಳ್ಕೊಳಕ್ ರೆಡಿ ಇದೆಯಾ ಅಂದಮೇಲೆ ನಾನು ನಿನಗೋಸ್ಕರ ನನ್ನ ಜೀವನೇ ಕಳ್ಕೊಳಕ್ ರೆಡಿ ಇದ್ದೀನಿ. ಪ್ಲೀಸ್ ಮುಟ್ಬೇಡ ನನ್ನ, ನಾನು ಹೆಂಗಾದ್ರೂ ಸಾಯ್ತೀನಿ, ನಿಂಗೇನು? ಏನಮ್ಮ ಮೌನ ಇದೆಲ್ಲ? ಹೇಳಣ್ಣ ಅವನ್ಗೆ, ಅವನನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ ಅಂತ ಹೇಳ ಅವನ್ಗೆ. ಮೌನ, ಹೇಳಣ್ಣ ಅವನ್ಗೆ, ಅವನನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ ಅಂತ ಹೇಳ ಅವನ್ಗೆ. ನೀನು ಒಂದ್ ಮದ್ವೆ ಮಾಡ್ಕೊಂಡು ಚೆನ್ನಾಗಿರೋದನ್ನ ಕಲ್ತ್ಕೊ. ಅವಳ ಪ್ರೀತಿನ ತೆಪ್ಪು ಒಪ್ಕೊಂಡು ಅವಳ ಲವ್ವಲ್ಲಿ ಕಳೆದೋಗ್ಬಿಡು ಮಗ. ಸೂರಿ, ಐ ಲವ್ ಯು ಕಣೋ. ಸೂರಿ, ಐ ಲವ್ ಯು ಕಣೋ. ಅಣ್ಣ, ಸೂರಿ ಕಾಲ್ ಮಾಡ್ತಾ ಇದ್ದಾನೆ. ಮಾತಾಡು. ಹಲೋ ಮೌನ, ನನಗೆ ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಮೌನ. ನಿಮ್ಮಣ್ಣ ಹೇಳ್ದಂಗೆ ನಾಳೆನೇ ಮದುವೆ ಆಗ್ಬಿಡೋಣ ಮೌನ. ಥ್ಯಾಂಕ್ ಯು ಸೂರಿ. ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಡ್ ಬರ್ತೀಯಾ? ಅದು ಯಾವಾಗ್ಲೂ ನಿನ್ ಕೈಯಲ್ಲಿರ್ಬೇಕು. ಯಾಕೆ ಗೊತ್ತಾ, ಒಂದು ಸೆಕೆಂಡು ನೀನು ನನ್ನನ್ನು ಮರಿಬಾರ್ದು. ಐ ಲವ್ ಯು. ಬಾಯ್ ಬಾಯ್. ಅಣ್ಣ, ಸೂರಿ ಒಪ್ಕೊಂಬಿಟ್ಟ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅಣ್ಣ, ಲವ್ ಯು. ಸರಿ, ಈಗ ನೀನು ಮಲ್ಕೋ, ಬೆಳಗ್ಗೆ ಎದ್ದು ಬೇಗ ರೆಡಿ ಆಗು. ನಾಳೆನೇ ನಿಮ್ಮಿಬ್ರಿಗೂ ಮದುವೆ. ಸೂರಿ ಜೊತೆ ನಾನೆಲ್ಲ ಮಾತಾಡ್ತೀನಿ. ಗುಡ್ ನೈಟ್. ಓಕೆ ಅಣ್ಣ. ಏನೇ ಇದು, ಬೆಳಗ್ಗೆನೆ ಮದ್ವೆ ಹೆಣ್ಣಿನ ತರ ಅಲಂಕಾರ ಮಾಡ್ಕೊಂಡಿದೀಯಾ? ಇವತ್ತು ನನ್ ಮದ್ವೆ ಕಮ್ಲಿ. ಹೌದಾ? ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಾರಿಸ್ತೀನಿ ನೋಡು, ಯಾವಾಗ ನೋಡು ತರ್ಲೇನೆ.
ಹೌದು ಬಂದೇರಿ, ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ. ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಡ್ ಬರ್ತೀಯಾ? ಅದು ಯಾವಾಗ್ಲೂ ನಿನ್ ಕೈಯಲ್ಲಿರ್ಬೇಕು. ಯಾಕೆ ಗೊತ್ತಾ, ಒಂದು ಸೆಕೆಂಡು ನೀನು ನನ್ನನ್ನು ಮರಿಬಾರ್ದು. ಹಾಯ್ ಡ್ಯಾಡ್. ಏನು ಅಣ್ಣ ತಂಗಿ ಇಬ್ರು ಎಲ್ಲೋ ಹೊರಟಿರೋ ಆಗಿದೆ? ನನಗೆ ಸ್ವಲ್ಪ ಕೆಲಸ ಇತ್ತು, ಆಚೆ ಹೊರಟಿದ್ದೆ. ಇವಳು ಕಾಲೇಜಲ್ಲಿ ಎತ್ನಿಕ್ ಡೇ ಅಂತ ಹೇಳಿದ್ಲು. ನಾನೇ ಡ್ರಾಪ್ ಮಾಡ್ತೀನಿ, ಒಟ್ಟಿಗೆ ಹೋಗೋಣ ಬಾ ಅಂದೆ. ಹೇಗಿದೆ? ಮೊದ್ಲೇ ಹೇಳಕ್ ಏನೇ ನಿನಗೆ? ನೋಡಿ ನಾನೇ ರೆಡಿ ಮಾಡ್ತಿದ್ದೆ ತಾನೆ. ರೇಗಿಸ್ತಾಳ ನನ್ನ. ಪರವಾಗಿಲ್ಲ. ರಾಕಿ, ಬೇಕಿದ್ರೆ ಕಾರ್ ತಗೊಂಡೋಗೋ. ಬೇಡಪ್ಪ, ನಾನು ಬರೋದು ಲೇಟ್ ಆಗುತ್ತೆ. ನಿಮ್ಗೇನಾದ್ರೂ ಬೇಕಾಗ್ಬೋದು. ನಾವಿನ್ ಬರ್ತೀವಿ. ಬರ್ತೀನಮ್ಮ. ಹಾ, ಬಾಯ್ ಡ್ಯಾಡ್. ಬಾಯ್. ಬರ್ತೀನಮ್ಮ. ಸೂರಿ ಕರೆಕ್ಟ್ ಟೈಮಿಗೆ ಬರಕ್ ಹೇಳಿದ್ಯಾ ಅಣ್ಣ? ಹೇಳಿದ್ದೀನಿ. ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ಸ್ನೂ ಬರೋಕೆ ಹೇಳಿದ್ದೀನಿ. ಅವ್ರು ಅಲ್ಲಿಗೆ ಬಂದು ಎಲ್ಲ ಅರೇಂಜ್ ಮಾಡಿರ್ತಾರೆ. ಅಪ್ಪಂಗೆ ಸ್ವಲ್ಪ ಡೌಟ್ ಬಂತು ಅನ್ಸುತ್ತೆ. ಬರ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗಲ್ಲ. ಇಬ್ರು ಮೇಜರ್ ಇದ್ದೀರಾ. ಹಲೋ, ಯಾಕಣ್ಣ, ಏನಾಯ್ತು? ಸೂರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತೆ. ನೋ ನೋ ಅಣ್ಣ, ಇನ್ನೊಂದ್ಸಲ ಸರಿಯಾಗಿ ಕೇಳೋಣ. ಯಾರೋ ಸುಳ್ಳು ಹೇಳ್ತಿರ್ಬೋದು, ಕೇಳೋಣ. ನನ್ನ ಫ್ರೆಂಡ್ ಹಾಸ್ಪಿಟಲ್ ಬರೋಕೆ ಹೇಳಿದಾನೆ. ನೀನ್ ಬೇಗ ಕೂತ್ಕೋ, ನಡಿ ಹೋಗೋಣ. ಬೇಗ ಹೋಗೋಣ, ಬೇಗ ಹೋಗೋಣ ಪ್ಲೀಸ್. ಏನಾಯ್ತು? ಯಾವ ಲಾರಿ ನೋಡ್ಕೊಂಡು ಹೋಗ್ಬಿಡಿ ಮಗ. ಸೂರ್ಯಲ್ಲಿದ್ದಾನೆ ಈಗ. ಸ್ಪಾಟ್ ಎತ್ತು ಮಗ. ನೋ, ಮುಖ ಎಲ್ಲ ಜಜ್ಜಿ ಹೋಗಿದೆ. ನಾನ್ ನಂಬಲ್ಲ ಅಣ್ಣ, ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಅಣ್ಣ, ಸೂರಿ ಸೂರಿ, ಸಮಾಧಾನ ಮಾಡ್ಕೋ. ಅಣ್ಣ, ಸುಳ್ಳು ಹೇಳ್ತಾ ಇದ್ದಾನೆ. ಸಮಾಧಾನ ಮಾಡ್ಕೋ. ನೀನ್ ಸೂರಿಗೆ ಏನೂ ಆಗಿಲ್ಲ. ಇಲ್ಲೇ ಸೂರಿ, ಇರ್ಲಿ ಮಗ. ಸೂರಿ, 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 ಸೂರಿ. ನೀವು ಬಾಡಿ ಕಡೆಯವರ? ಹೌದು ಸರ್. ಬಾಡಿ ನೋಡ್ಬೋದಾ? ಐ ಆಮ್ ಸಾರಿ, ನೋಡೋದಕ್ಕೇನು ಉಳಿದಿಲ್ಲ. ಮುಖ ಪೂರ್ತಿ ಜಜ್ಜೋಗಿದೆ. ತಗೊಳ್ಳಿ, ಬಾಡಿಗೆ ಸಂಬಂಧಪಟ್ಟ ಬಿಲಾಂಗಿಂಗ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು ಬಾಡಿ ತಗೊಂಡು ಹೋಗ್ಬೋದು. ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಡ್ ಬರ್ತೀಯಾ? ಮೌನ, ನೀನಿನ್ ಮನೆಗೆ ಹೋಗಮ್ಮ. ನಾನಿಲ್ಲೆಲ್ಲ ನೋಡ್ಕೋತೀನಿ. ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಗೋದು ಬೇಡ. ಗೊತ್ತಾದರೆ ತೊಂದರೆ ಆಗತ್ತೆ. ನಾನಿಲ್ಲೆಲ್ಲ ಮೇಂಟೈನ್ ಮಾಡ್ತೀನಿ, ಸರಿನಾ? ಮಗ, ಇವಳನ್ನ ಮನೆ ಕರ್ಕೊಂಡೋಗೋ. ಸರಿ ಮಗ, ಬಾ ಮೌನ. ಎದಳಮ್ಮ. ಸರ್, ಚಪ್ರ ಹಾಕಿದ್ದೆಲ್ಲ ಆಯ್ತು, ರೆಡಿ ಆಗ್ಬಿಡಿ ಸರ್. ರಾಕಿ ಮೌನ ಬಂದ್ರಾ? ಆನ್ ದ ವೇ ಅಂತೆ, ಫೋನ್ ಮಾಡಿದ್ರು. ನೀವು ರೆಡಿ ಆಗ್ಬೇಕಂತೆ ಸರ್. ಸರಿ. ಓಹ್ ಸರ್, ಬಂದ್ರಾ? ತಗೊಳ್ಳಿ ಸರ್, ರೆಡಿಯಾಗಿ. ಸರಿ, ರೆಡಿ ಆಗ್ತೀನಿ. ಹಾಂ ಹಾಂ. ಯಾರೋ ನೀವೆಲ್ಲ ನನಗೆ ಯಾಕೋ ಚುಚ್ಚಾಗಿ ಬರ್ತಾ ಇದ್ದೀರಾ? ನಾನೇನೋ ಮಾಡ್ತೇನೆ ನಿಮಗೆ.
ರಾಕಿ ರಾಕಿ ಯಾರೋ ನನ್ನ ಮಕ್ಕಳಿಂದ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದು ನನಗೆ ಚುಚ್ಚಾಕ್ ಬರ್ತಾರಲ್ಲೋ. ಏನೋ ಮಾಡ್ತಿದ್ದೆ ಯಾರೋ ನೀವೆಲ್ಲ? ಸಾಕು ನಿಲ್ಸು. ಏನ್ರೋ ಆಗಿದೆ ನಮ್ಗೆ? ಕೊಡ ಇಲ್ಲಿ ಸಾಕು. ತಲೆಯಲ್ಲಿ ಬುದ್ಧಿದೇನಲ್ಲ ಗುಲ್ಡು. ಏನ್ರೋ ಹುಚ್ಚಿಡ್ತಿದ್ದೇನ್ರೋ ನಿಮ್ಗೆ? ಏಯ್ ರಾಕಿ ಮತ್ತೆ ಕಾಲ್ ಮಾಡು. ಅವ್ನು ರಿಸೀವ್ ಮಾಡಿದ್ರೆ ನಾನೇ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ರಾಕಿ ಏನಲ್ಲ ತಗೊಂಡ್ ನನ್ನ ಮಗನೇ, ನನ್ ತಂಗಿ ಬೇಕಾ ನಿನ್ಗೆ? ಅವತ್ತು ನನಗೆ ಹೊಡೆದು ನಲ್ಲವರನ್ನೇ ದೂರ ಮಾಡಿದೆ ಅಲ್ವಾ? ಆ ನೋವು ಏನು ಅಂತ ಗೊತ್ತಾಗ್ಲಿ ಅಂತಾನೆ ನಾನ್ ನಿಮ್ಮಿಬ್ರಿಗೆ ಮದುವೆ ಮಾಡಿಸೋ ನಾಟಕ ಆಡಿದ್ದು. ನನ್ನನ್ನು ಮೆಂಟ್ಲು ಮಾಡಿದ್ದು ಅಲ್ದೆ ನನ್ನ ತಂಗಿನ ಬೇರೆ ಪಟಾಯಿಸ್ಕೊಂಡಿದ್ಯಾ? ಅವಳ ದೃಷ್ಟಿಲಿ ನೀನಾಗ್ಲೇ ಸತ್ತೋಗ್ಬಿಟ್ಟಿದ್ಯಾ ಕಣಲೇ. ಏನಿದು ವಾಚು ಈ ಬಳೆ ಅಲ್ಲ? ಮದುವೆ ಗಂಡಾಗಿ ಗೋಲ್ಡ್ ಕೇಸ್ ವಾಚ್ ಹಾಕೋಬೇಕು. ಏನ್ ನೀನ್ ಇದನ್ನೆಲ್ಲ ಹಾಕೊಂಡು? ಇಲ್ಲ, ಇದು ಮೌನ ಕೊಟ್ಟಿದ್ದು. ಇದನ್ನ ಬರ್ತಾ ಹಾಕೊಂಬ ಅಂತ ಹೇಳಿದಾಳೆ. ಮೌನಾಗೆ ನಾನೆಲ್ಲ ಹೇಳ್ತೀನಿ. ನಿನಗೋಸ್ಕರ ಗೋಲ್ಡ್ ಕೇಸ್ ವಾಚ್ ತಂದಿದ್ದೀನಿ. ಇದನ್ನ ಹಾಕೋ, ಚೆನ್ನಾಗಿ ಕಾಣಿಸುತ್ತೆ. ಕೊಡಿಲಿ ಆ ಬಳೆನೂ ತೆಗಿ. ಬಳೆ ಚೆನ್ನಾಗಿ ಕಾಣಿಸಲ್ಲ. ಸರಿ, ನಾನು ನಿನ್ನ ಹೊಡ್ತೀನಿ. ನನ್ನ ಫ್ರೆಂಡ್ಸ್ ಬಂದು ನಿನ್ನ ಪಿಕ್ ಮಾಡ್ತಾರೆ. ಇನ್ನೇನಿದ್ರು ನಿನ್ನ ಬಾಡಿ ಕಳಿಸೋದೊಂದೇ ಬಾಕಿ. ಅದನ್ನು ಈಗ ಎದೋಡ್ರು. ಎದ್ಕೊಳ್ರು. ನೀವೆಲ್ಲ ಆ ಕಡೆ ಬಂದ್ರು. ಬಿಡ್ಬೇಡ್ರಿ ಅವನ್ನ. ಬರಲ್ಲ. ಎರಡು ಹಾರ ಕೊಡಿ. ಹಾ, ಚೆನ್ನಾಗಿದೆಯಲ್ಲ? ಗಿರೀಶ, ನಿನ್ ಫ್ರೆಂಡನ್ನು ಮದ್ವೆ ಕರಿಬೋದಿತ್ತಲ್ವೇನೋ? ಇಲ್ಲ ಪೂರ್ವಿ, ಮದುವೆ ಮಾಡ್ಕೊಂಬಂದೆ ಮುಖ ತೋರ್ಸು ಅಂತ ಹೇಳಿದ. ಇವತ್ತು ನೋಡಿ ಎಂತ ಸರ್ಪ್ರೈಸ್ ಕೊಡ್ತೀನಿ ಅವನಿಗೆ. ಮೌನ ಮೌನ ಮನೆ ಹತ್ರ ಬರ್ಬೇಡ ಅಂತ ಹೇಳಿರ್ಲಿಲ್ವೇನೋ ನಿನಗೆ? ಯಾಕೋ ಅಕ್ಕ, ಏನು ಇದು? ಮೈಯೆಲ್ಲ ರಕ್ತ ಆಗಿದೆ. ಇದೆಲ್ಲ ರಾಕಿ ಮಾಡಿದಕ್ಕ. ರಾಕಿನ? ಏನೋ ತಲೆ ಕೆಟ್ಟಿದ್ಯಾ ನಿನಗೆ? ಅಕ್ಕ, ನನ್ನ ಮೌನ ನೋಡ್ಬೇಕಕ್ಕ. ಪ್ಲೀಸ್ ಅಕ್ಕ. ನೀ 1 ನಿಮಿಷನೂ ಬರೋಂಗಿಲ್ಲ. ಅಕ್ಕ, 1 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಕ್ಕ. ಸೂರಿ, ದಯವಿಟ್ಟು ಪ್ಲೀಸ್ ಅಕ್ಕ. ಹೋಗು. ಸೂರಿ, ಸೂರಿ, ಸೂರಿ. ಮೌನ ಮೌನ
ಕಣ್ಬಿಡು ಮೌನ. ಮೌನ 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 ಎದ್ದೇಳು ಮೌನ. ಏನಾಯ್ತು ಮೌನ? ನೀನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದೆ ಅಂತ ಡಾಕ್ಟರ್ ಹೇಳಿದ್ರು. ನೀನ್ ಇಲ್ದೇ ಇರೋ ಪ್ರಪಂಚದಲ್ಲಿ ನಾನ್ ಯಾಕೆ ಅಂತ ವಿಷ ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಕಣೋ. ನನ್ ಬದುಕ್ಬೇಕು, ನಿನ್ ಜೊತೆ ಸಂಸಾರ ಮಾಡ್ಬೇಕು ಕಣೋ. ಪ್ಲೀಸ್ ಅಕ್ಕ ಅಕ್ಕ ಮೌನ. ಬಿಟ್ಟು ಕಣೋ. ಐ ಲವ್ ಯು ಕಣೋ. ಐ ಲವ್ ಯು ಟು ಮೌನ. ಸೂರಿ, ನಂಗೆ ಒಂದೇ ಒಂದು ಆಸೆ ಕಣೋ, ಈಡೇರಿಸ್ತೀಯಾ? ಹೇಳು ಮೌನ. ನಂಗೆ ಒಂದು ಮುತ್ತು ಕೊಡ್ತೀಯಾ? ಸುರೇಶ, ನಂಗೊಂದು ಆಸೆ ಕಣೋ. ಏನ್ ಪೂರ್ವಿ? ನಂಗೊಂದು ಮುತ್ತು ಕೊಡ್ತೀಯಾ? ಏನ್ ಪೂರ್ವಿ ಇವಾಗ್ಲಾ? ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಿದ್ಲು, ಮುತ್ತು ಕೊಟ್ರೆ ಸಾಯೋವರೆಗೂ ಜೊತೆಲಿ ಇರ್ತಾರಂತೆ. ಅಯ್ಯೋ ಎದ್ದಾಳ ಸೂರಿ. ಮೌನ ಸೂರಿ, ಏನಾಯ್ತು ಸೂರಿ? ಮಾತಾಡು ಸೂರಿ. ಸೂರಿ ಮಾತಾಡು ಸೂರಿ. ಮಾತಾಡ ಸುರೇಶ. ಏಯ್ ಸುರೇಶ. ಸುರೇಶ. ಏಯ್ ಸುರೇಶ. ಮಾತಾಡ ಮಾತಾಡ. ನೀ ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ಆ ಹುಡುಗಿನ ಮದುವೆ ಆಗ್ಬಿಟ್ಟು ನನ್ನ ಕಣ್ಮುಂದೆ ಬಾ. ಅಲ್ಲಿವರೆಗೂ ನನಗೆ ಮುಖ ತೋರಿಸ್ಬೇಡ. ಮದುವೆ ಮಾಡ್ಕೊಬಂದ್ ಮುಖ ತೋರ್ಸೋದಲ್ಲ, ಮಾಡ್ಕೊಬಂದಿದ್ದೀನಿ ನೋಡ. ಕಣ್ಣು ಬಿಟ್ಟು ನೋಡ. ಪೂರ್ವಿ ಅಂತ ಸಿಗಲಿಲ್ಲ. ಮೌನನ್ ಮದುವೆ ಮಾಡ್ಕೊಂಡು ಸುಖವಾಗಿರ್ತಿ ಅಂತ ಅನ್ಕೊಂಡ್ರೆ ಹೆಣ ಆಗಿದ್ದೀರಲ್ರ. ಹೆಣ ನೋಡಕ್ ಬಂದೆ ಅಂದ್ರ. ಏ ಗಿರೀಶ, ಈ ಲೆಟರ್ನ ಸುರೇಶಂಗೆ ಕೊಟ್ಬಿಡೋ. ಸುರೇಶ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ಅವತ್ತು ನಾನು ನಿನ್ನ ಕಪ್ಪಳಕ್ಕೆ ಹೊಡೆದಿದ್ದು ಯಾಕೆ ಗೊತ್ತಾ? ನೀನು ಚೆನ್ನಾಗಿರ್ಬೇಕು ಅಂತ. ಇನ್ನು ನನ್ನ ನೆನಪಲ್ಲ ಎಷ್ಟು ದಿನ ಅಂತ ಕೊರಗ್ತೀಯಾ? ನೀನೊಂದು ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ನನ್ನ ಲೈಫ್ ಅಂತೂ ಹಾಳಾಗೋಯ್ತು ಸುರೇಶ. ನೀನಾದರೂ ಚೆನ್ನಾಗಿರ್ಬೇಕು. ಹಾಂ, ಗಿರೀಶ ಹೇಳ್ತಿದ್ದ ನಿನ್ನ ಮೌನ ಅನ್ನೋ ಹುಡುಗಿ ಲವ್ ಮಾಡ್ತಿದ್ದಾಳೆ ಅಂತ. ಅವಳು ತುಂಬ ಒಳ್ಳೆ ಹುಡುಗಿ ಅಂತೆ. ಅವಳನ್ನ ಮದುವೆ ಆಗಿ ಸಂತೋಷವಾಗಿರು ಸುರೇಶ. ಮುಂದಿನ ಜನ್ಮ ಅಂತ ಬಂದಿದ್ರೆ ಆ ಜನ್ಮದಲ್ಲಾದರೂ ನಾನು ನಿನ್ನ ಹೆಂಡತಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ ಕಣೋ. ಎಂತಿ ನಿನ್ನ ಪ್ರೀತಿಯ ಪೂರ್ವಿ.